ಓಕೆ ಸರ್. ಬಂದಿರೋ ಅಡಿಕೆ ನನ್ನ ಲೆಕ್ಕಾಚಾರ ಹೋದ ವರ್ಷ ಬರೀ ನನಗೆ 90 ಕ್ವಿಂಟಲ್ ಬಂದಿತ್ತು ಈ ಅಡಿಕೆಲಿ. ಇದೇ ಗಿಡಗಳಲ್ಲಿ ಸಮಸ್ಯೆ ಆಗಿ ಇದೇ ತೋಟದಲ್ಲಿ ನನಗೆ 4 ಎಕರೆಯಿಂದ 90 ಕ್ವಿಂಟಲ್ ಬಂದಿತ್ತು. ಈ ವರ್ಷ 360 ಕ್ವಿಂಟಲ್ ಆಗ್ಲೇಬೇಕು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಅಂದ್ರೆ ಅದ್ರ 4 ಟೈಮ್ಸ್ 94 ಆಗ್ತಾ ಇದೆಯಾ ಸರ್? 360 ಕ್ವಿಂಟಲ್ 100% ಆಗುತ್ತೆ. 400 ಕ್ವಿಂಟಲ್ ಬೇರೆಯವರೆಲ್ಲ 400 ತನಕ ಅಂದಾಜು ಮಾಡಿದ್ದಾರೆ. ನಾನು ಅಷ್ಟು ಇಟ್ಕೊಂಡಿಲ್ಲ. 350ರಿಂದ 60 ಬಂದ್ರೆ ಸಾಕು ಅಂತ ನನಗೆ ಅನಿಸಿದೆ. 360 ದಾಟುತ್ತೆ, ಬೇರೆಯವರು 400 ಕ್ವಿಂಟಲ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಸಡನ್ ಆಗಿ ನಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಜನ ನಂಬ್ತಾರ, ಏನ್ ಅನ್ನಿಸ್ಬೋದು ಸಿಚುವೇಶನ್? ಯಾಕಂದ್ರೆ ಅದನ್ನ ಯಾರೋ ಏನೋ ಮಾಡಿದ್ ಹೇಳಿದ್ದಲ್ಲ, ನಾನೇ ಮಾಡ್ದು ನನ್ನ ನೋಡಿದ್ರೆ ನಾನೇ ಸ್ವತಃ ಹೇಳ್ತಾ ಇದ್ದೀನಿ. ಸುತ್ತಮುತ್ತಲ ಜನಗಳು ನೋಡಿದವರು ಹೇಳ್ತಿದ್ದಾರೆ. ಹೌದು, ನಾನು ಜನಗಳು ಎಷ್ಟೋ ಬರುತ್ತೆ ಅಂದ್ರೆ ನಾನು ಅದನ್ನ ಒಪ್ಪಿಲ್ಲ. ನನಗಂತೂ ಇಷ್ಟು ಬರುತ್ತೆ ಸಾಕು, ಈಗ ಬರುತ್ತೆ ಅಂತ ಖಂಡಿತ ಅದ ನನಗೆ. ಖಂಡಿತ ಇದೆ. ಈಗ ಒಪ್ಪದೇ ಇರೋರ್ನ ಒಪ್ಸೋ ಅಂತ ಅದಾಗೋದಿಲ್ಲ, ಆಗಲ್ಲ. ಯಾಕೆಂದ್ರೆ ಈಗ ಹೋದ ವರ್ಷ ಎಷ್ಟು ಬಂದಿದೆ ಅಂತ ನೋಡಿದವರಿಗೆ ಈ ವರ್ಷ ಎಷ್ಟು ಬಂದಿದೆ ಅಂತ ನೋಡ್ತಾರಲ್ಲ, ಅವರಿಗೆ ಗ್ಯಾರಂಟಿ ಆಗ್ತದೆ. ಓಹೋ, ಇದನ್ನ ಉಪಯೋಗಿಸಿದ್ದಕ್ಕೆ ಇವ್ರಿಗೆ ಇಷ್ಟು 4 ಟೈಮ್ಸ್ ಇಳುವರಿ ಜಾಸ್ತಿ ಆಯ್ತು ಅನ್ನೋದು ಅವ್ರಿಗೆ. ಈಗ ತೋಟ ನಿರ್ವಹಣೆ ಮಾಡ್ತಾ ಇರೋರು ಇವರಿಬ್ರು, ಇವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿರುತ್ತೆ ಹೋದ ವರ್ಷ ಎಷ್ಟು ಇಳುವರಿ ಬಂತು, ಈಗ ಏನಾಗ್ಬೋದು ಹೇಳಿ. ಒಂದೇ ಮತ್ತೆ ಓಕೆ ದಾಟ್ತದೆ ಸರ್. ಈಗ ನೀವು ಹೊಸಬ್ರು ಈ ತೋಟಕ್ಕೆ, ನಿಮ್ಗೆ ಹೋದ ವರ್ಷ ಇಳುವರಿ ಏನಿತ್ತು ಅಂದಾಜಿಲ್ಲ, ಈ ವರ್ಷ ಏನ್ ಇಳುವರಿ ಆಗ್ಬೋದು ಅಂತ ಅಂದಾಜು ಮಾಡ್ಬೋದು. ಕರೆಕ್ಟಾ? 350 ಮೇಲೆ ಹೊರಡುತ್ತೆ. ಈಗ ನೀವು ಕ್ಯಾಲ್ಕುಲೇಟರ್ ತಗೊಂಡು ಅಂದಾಜು ಮಾಡಿದ್ರಿ, ಯಾವಾಗಲೇ 400 ಕ್ವಿಂಟಲ್ ಮೇಲೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಮಹೇಶ್ವರಪ್ಪ ಸರ್ 350 ಮೇಲೆ ಬರುತ್ತೆ ಅಂತಾರೆ. ಈಗ ನೀವು 360 ಕೋಟ್ ಮಾಡಿದೀರಾ, 400 ಮೇಲೆ ಬೇರೆಯವರೆಲ್ಲ ನಿಮ್ ರೈತರುಗಳು ಇಲ್ಲಿ ನೋಡಿದವರು ಹೇಳ್ತಾ ಇದಾರೆ. ಇದು ಈಗ ಬೇರೆ ಹೊರಗಡೆ ರೈತರುಗಳಿಗೆ ನಮ್ಸಂತದ್ದೇನಲ್ಲ. ಇವತ್ತು ನಿಮ್ಗೆ ಖುಷಿ ಇದೆಯಾ ಸರ್? ನಮ್ಮ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಕೆಲಸ ಮಾಡಿದ್ಯಾ? ಮಾಡಿದೆ ಅಂತ ಖುಷಿ ಇರೋದನ್ನ ಇದೇ ನೋಡಿ ತೋರಿಸಲ್ಲ. ಈಗ ಸಾಕ್ಷಿ ಸಮೇತ ಕೊಡೋಣ. ಈಗ ನಮ್ದೇ ಇರೋರ್ನ ತೀರಾ ಬಲವಂತವಾಗಿ ನಮ್ಸಕ್ಕಾಗಲ್ಲ. ಆದ್ರೆ ಬೇರೆ ಕಂಪನಿಗಳ ತರ ನಾವಲ್ಲ ಅನ್ನೋದಕ್ಕೆ ಸಾಕ್ಷಿ ಸಮೇತ ಕೊಡೋಣ. ಡೇಟ್ ವೈಸ್ ವಿಡಿಯೋಸ್ ಇದೆ, ಸ್ಕ್ರೀನ್ ಶಾಟ್ಸ್ ಇದೆ, ಪ್ರತಿಯೊಂದು ನಾನು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ನಾನು ಪ್ರತಿಯೊಂದು ಹಾಕಿರ್ತೀನಿ. ಈಗ ನಂಬೋದು ಬಿಡೋದು ನಿಮ್ಮ ಹೌದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ವೈಯಕ್ತಿಕ. ಆದ್ರೆ ನಮ್ಮನ್ನ ಅನುಮಾನ ಪಡದೇ ಇರ್ಲಿ ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಕೊಡ್ತಾ ಇದೀವಿ. ಈಗ ಬಳಸೋದು ಬಿಡೋದು ಅವ್ರವ್ರ ಇಚ್ಛೆ, ಏನ್ ಸರ್ ಅಲ್ವಾ? ಈಗ ಗರಿಗಳಲ್ಲಿ ಅಗಲ ಯಾವ ತರ ಚಾಚ್ಕೊಂಡಿದೆ ಅಂತ ಲಾಸ್ಟ್ ಟೈಮ್ ನಾವು ಇಲ್ಲಿಂದ ಹೋಗೋಷ್ಟೊತ್ತಿಗೆ ತುಂಬಾ ಸುಸ್ತಾಗೋಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಒಳಗಡೆ ಬರ್ತಾ ಇತ್ತು. ಅಷ್ಟಿಲ್ಲ, ನೆರಳು ಕಾಣಿಸ್ತಾ ಇದೆ. ಸರ್ ಆ ಕಡೆ ತೋರಿಸಿ ನೋಡಿ. ಅಲ್ಲ ಗರಿ ಒಂದ್ ಎತ್ಕೊಂಬನ್ನಿ. ಆ ಕಡೆ ನೆರಳು ಕಾಣಿಸ್ತಿದೆ. ಹೋದ್ಸಲ ನಾವು ಬಂದಾಗ ಇಷ್ಟು ಇದಿರ್ಲಿಲ್ಲ. ಸರ್ ನೀವೆಲ್ಲ ತೋಟ ನೋಡಿದ್ರಲ್ಲ, ಈ ತೋಟ ಹೇಗಿದೆ, ಇಳುವರಿ ಚೆನ್ನಾಗಿದೆ ಸರ್? ಹೇಳೋ ಲೆಕ್ಕಕ್ಕೆ ಬರ್ತಾ ಇದೆ ಸರ್. ನೀವು ತಮ್ಮ ಪರಿಚಯ ಹಾಗೆ ಹೇಳಿ. ಆಕಾಶ್ ಅಂತಂದು ನಾನು. ಹೌದು, 2 ವರ್ಷ ಆಯ್ತು ಸರ್. ಈಗ ನೀವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಬಳಸ್ತಾ ಇದ್ದೀರಾ. ಈಗ ಮೋಹನ್ ಸರ್ ನಮ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದ್ದಾರೆ. ಹೇಗಿದೆ ತೋಟ? ನಾನು ಮೊದಲು ನೋಡಿಲ್ಲ, ಇದು ತೋಟ ಚೆನ್ನಾಗಿದೆ. ಈಗ ಗೊನೆ ಎಲ್ಲ ಒಂದೊಂದು ಎಷ್ಟು ಕೆಜಿ ಬರ್ಬೋದು, ಏನಾದ್ರು ಅಂದಾಜಿದೆಯಾ ಸರ್? ಐಡಿಯಾ ಇಲ್ಲ ಸರ್. ಎಷ್ಟು ಕೆಜಿ ಬರ್ಬೋದು ಅಂದಾಜಿದೆಯಾ ನಿಮ್ಗೆ? 20 ಕೆಜಿ ಒಂದ್ ಗೊನೆ ಹಿಡಿದ್ರು. 4-5 ಗೊನೆಗಳಿದಾವೆ, 4-5 ಕೆಜಿ ಗೊನೆಗಳಿದಾವೆ. ನಮ್ಗೆ ಸರ್ರೆ ಒಂದು ಗೊನೆ ತೂಕ ಕಳಿಸಿದ್ದು 12 ಕೆಜಿ, 4-5 ಕೊನೆ ಬರ್ತವೆ. ಆವರೇಜ್ 3 ಅಂತ ತಗೊಂಡ್ರು ಕೂಡ 20 ಕೆಜಿ ಅಂತ ಅಂದ್ರು. 20 ಇಲ್ಲ 30 ಕೆಜಿ. 30 ಅಂದ್ರೆ 600 ಆಗ್ತದೆ, 20 ಅಂದ್ರೆ 400 ಕ್ವಿಂಟಲ್ ಆಗ್ತದೆ. ಸರ್ 360ಕ್ಕೆ ಇಟ್ಕೊಂಡಿದ್ದಾರೆ. ಅದನ್ನ ನೋಡೋಣ. ಚೆನ್ನಾಗಿದೆಯಾ ಸರ್ ತೋಟ? ಹಾಗಾದ್ರೆ ಏನ್ ಅನಿಸ್ತಿದೆ? ನೀವು ಏನಾರ ಬಳಸ್ಬೋದು ಅನ್ನಿಸ್ತಿದ್ಯಾ ನಮ್ಮ ಪ್ರಾಡಕ್ಟ್ನ? ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬಳಸಿ, ಖಂಡಿತ ಅನುಕೂಲ ಆಗುತ್ತೆ, ಖಂಡಿತ. ಈಗ ಎಲೆ ಇದು ತಂದಿದ್ದಾರೆ ಗರಿಗಳು ಸರ್, ಅದು ಹಿಂಗೆ ಹಿಡಿದು ತೋರಿಸಿ ಸರ್. ಅದಕ್ಕಿಂತ ದೊಡ್ಡ ಇದಾವೆ ಅಲ್ಲಿ ಗರಿಗಳು. ಹೌದೌದು, ಎಲೆ ಚುಕ್ಕೆ ರೋಗ ಪ್ರಾರಂಭ ಆಗಿರೋದ್ರ ಬಗ್ಗೆ. ಇದು ಹಿಂದೆ ಬಿದ್ದಿದ್ದ ಸರ್, ಹಿಂದೆ ಅದಕ್ಕೋಸ್ಕರನೇ ಸ್ಪ್ರೇ ಮಾಡಿಸಿದ್ದು ಅಂತ ಹೇಳಿದ್ದು. ಈ ಎಲೆ ಚುಕ್ಕೆ ರೋಗ ಇರೋದ್ರಿಂದ ಸ್ಪ್ರೇ ಮಾಡಿಸಿದಲ್ವಾ ಸರ್ ನಾವು? ಹೌದು. ಇದ್ರ ನೆಕ್ಸ್ಟ್ ಇದಕ್ಕೆ ಹೋಗಬಾರ್ದು, ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ಉದ್ದೇಶ.
ಹಾಂ ಸರ್, ಮಣ್ಣು ರೂಢಿಯಾಗಿದೆ ಸರ್. ಮಣ್ಣಲ್ಲಿ ಬದಲಾವಣೆ ನೀವೇನಾದರೂ ನೋಡಿದ್ರಾ? ಹಿಂದೆ ಯಾವ ರೀತಿ ಇತ್ತು, ಈಗ? ಮೊದಲು ಎರೆಹುಳುಗಳು ನಾನು ಕಂಡಿದ್ದಿಲ್ಲ. ಆ ನಂತರ ಎರೆಹುಳುಗಳು ನಮ್ಗೆ ಕಾಣಕ್ಕೆ ಶುರುವಾದವು. ಇವ್ರು ಎಲ್ಲರಿಗೂ ತೋರಿಸ್ತೇನೆ. ಇವರು ನೋಡಿದ್ದಿಲ್ಲ, ನಮ್ಮ ಜನಗಳು ನೋಡಿದ್ದಿಲ್ಲ. ಹೌದಾ? ನೋಡಿ ವಿಡಿಯೋ ಮಾಡಿ ಫೋಟೋನು ಹಾಕಿದ್ದೇನೆ. ಹೌದು, ಬಹಳ ಉದ್ದುದ್ದ ಗಟ್ಟಿ ಪ್ರಮಾಣ ಹೋಗಿ. ಏನ್ ಸರ್, ಹಿಂದೆ ಎರೆಹುಳ ನೋಡಿದ್ರ ನೀವು? ಈಗ ನಮ್ಮ ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಸ್ಟಾರ್ಟ್ ಆಗಿದ್ದ, ಅದು ಹೆಂಗೆ ನಿಮ್ಮ ಅನುಭವ? ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಸ್ಟಾರ್ಟ್ ಆಗಿರೋದು. 15 ವರ್ಷದಿಂದ ಇವರೆಲ್ಲ ಕೆಲಸದಲ್ಲಿ ಇದ್ದಾರೆ, ನಮ್ಮಲ್ಲಿ ಇಲ್ಲೇ ಇದ್ದಾರೆ ನಮ್ಮಲ್ಲೇ ಮಾಡ್ತಾರೆ. ಅವ್ರು ಇವತ್ತಿಗೂ ನೋಡಿದ್ದಿಲ್ಲ. ಇನ್ನೊಂದು ಮೋಹನ್ ಸರ್ದು ವಿಶೇಷತೆ, ಈ ತೋಟದ ವಿಶೇಷತೆ ಹೇಳ್ಬೇಕು, ಪ್ರತಿಯೊಂದು ಗಿಡಕ್ಕೂ ಗುರುತು ಮಾಡಿದ್ದಾರೆ. ಆ ಪ್ಲಾಂಟ್ ಏನು, ಅದ್ರ ಕಂಡೀಷನ್ ಏನು, ಯಾವ ತರ ಇದೆ, ಯಾವ ತರ ಫಸಲು ಬರ್ತಾ ಇದೆ, ಅದಕ್ಕೆ ಏನ್ ಸಮಸ್ಯೆ ಇದೆ ನೋಡಿ. ಕೆಲವೊಂದಕ್ಕೆ ಎಲ್ಲೋ ಡಾಟ್ ಇಟ್ಟಿದ್ದಾರೆ, ಕೆಲವೊಂದಕ್ಕೆ ಹಂಗೆ ಸರ್ಕಲ್ ಮಾಡಿದ್ದಾರೆ, ಕೆಲವೊಂದಕ್ಕೆ ಇಂಟು ಮಾರ್ಕ್ ಹಾಕಿದ್ದಾರೆ. ಹಾಗಾಗಿ ಈ ಕಡೆನೂ ತೋರಿಸಿ ಸರ್, ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಏನ್ ಮಾಡಬೇಕು. ಇದು ಅದು ಮಾರ್ಕ್ ಮಾಡಿರೋ ಉದ್ದೇಶ ಹಿಡಿಮುಂಡಿಗೆ ರೋಗ ಲಕ್ಷಣ ಇರೋಂಥದ್ದು. ನಾವು ನಿಮ್ ಪ್ರಾಡಕ್ಟ್ ಹಾಕ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಡೋಸೇಜ್ ಜಾಸ್ತಿ ಹಾಕೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡಿಸಿಟ್ಟಿದ್ದೀನಿ. ಯಾವ್ದು ಹಾಕಿದ್ವಿ ಅಂತ ಗೊತ್ತಾಗಲ್ಲ. ನಾವು ಹಾಕಿದ್ಮೇಲೆ ಅದ್ ಏನಾಯ್ತು ಅಂತ ನೋಡ್ಬೇಕಾದ್ರೆ ಯಾವ ಗಿಡಕ್ಕೆ ಎಷ್ಟು ಹಾಕಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಆ ಉದ್ದೇಶಕ್ಕೆ ನಾವು ಮಾರ್ಕ್ ಮಾಡಿ. ಈಗ ರೆಡ್ ಸರ್ಕಲ್ ಹಾಕಿ ಎಲ್ಲೋ ಡಾಟ್ ಇಟ್ಟಿರೋದು ಏನು? ರೆಡ್ ಹಾಕಿದ್ದು ಮೊದಲು, ರೆಡ್ ಆದ್ಮೇಲೆ ಎಲ್ಲೋ ಹಾಕಿದ್ದು ಎರಡನೇ ಟೈಮ್ ಹಾಕಿರೋದು. ಮಾರ್ಕ್ ಮಾಡಿಸಿದ್ದೆ. ಸಿವಿಯರ್ ಅಟ್ಯಾಕ್ ಆಗಿರೋದು ಬರೀ ರೆಡ್ ಅಲ್ಲಿ ಮಾರ್ಕ್ ಮಾಡಿಸಿದ್ದೆ. ಹೌದು. ಆಮೇಲೆ ಸ್ವಲ್ಪ ಆ ಸಿಂಪ್ಟಮ್ಸ್ ಇರೋಂಥದ್ದನ್ನ ನೋಡಿ ರೆಡ್ ಪ್ಲಸ್ ಎಲ್ಲೋ ಎರಡು ಮಾಡಿಸಿದ್ದೆ. ಸಿವಿಯರ್ ಅಟ್ಯಾಕ್ ಆಗಿರೋದು ರೆಡ್ ಅಲ್ಲಿ ಮಾಡಿದೆ. ಹೌದು, ಈ ಕಡೆ ತೋರಿಸಿ ಸರ್. ಸಿವಿಯರ್ ಅಟ್ಯಾಕ್ ಆಗಿದ್ದು ಇಲ್ಲಿ ಈ ತರದವೆಲ್ಲ, ಈ ತರದ ಬರೀ ಸಿಂಗಲ್ ರೆಡ್ ಸರ್ಕಲ್ ಹಾಕಿದ್ದೆ. ಹೌದು, ಅದೇ. ಮತ್ತೆ ನೋಡಿ ಅಲ್ಲಿ ಗೆರೆ ಹಾಕಿದಾರೆ, ಅಲ್ಲೊಂದು ಗಿಡಕ್ಕೆ ಗೆರೆ ಹಾಕಿರೋದು ನಾನು ಪ್ರತಿ ಇದಕ್ಕೆ ಬ್ಯಾರಲ್ ಇಡೋದಕ್ಕೋಸ್ಕರ ನಂಬರ್ ಹಾಕಿದ್ದೇನೆ. ಈ ಲಿಕ್ವಿಡ್ ಹಾಕೋದಕ್ಕೆ ಇಷ್ಟು ಗಿಡಕ್ಕೆ ನೀವು ಹಾಕ್ಬೇಕು ಅನ್ನೋದಕ್ಕೆ ಒಂದೊಂದ್ ಕಡೆ ಮಾರ್ಕ್ ಮಾಡಿ 15 ಬ್ಯಾರಲ್ ಇಡೋದಕ್ಕೆ 15 ನಂಬರ್ ಹಾಕಿಟ್ಟಿದ್ದೀನಿ. ಇಷ್ಟು ಗಿಡ ಖಾಲಿ ಆಗ್ಬೇಕು. ನೋಡಿದ್ರಲ್ಲ ರೈತ ಬಂದವ್ರೆ, ಪ್ರತಿಯೊಂದು ಗಿಡನು ಪ್ರತಿಯೊಬ್ಬರ ರೈತರಿಗೂ ಅವ್ರ ತೋಟದಲ್ಲಿರುವಂತ ಪ್ರತಿಯೊಂದು ಗಿಡನು ಇಂಪಾರ್ಟೆಂಟ್. ಹಾಗೆ ಹೋಗೋಣ. ಇನ್ನೇನಾದ್ರೂ ಪಾಯಿಂಟ್ ಇದೆಯಾ ಸರ್, ಅನುಕೂಲ ಆಗಿರೋಂಥದ್ದು ಹೇಳೋಂಥದ್ದು ಬೇರೆ ರೈತರುಗಳು ಇದ್ರ ಬಗ್ಗೆ ಎಲ್ಲ? ನನ್ಗೆ ಫೈನಲ್ ಆಗಿ ಒಪಿನಿಯನ್ ಹೇಳಬೇಕು ಅಂದ್ರೆ, ಈ ಪ್ರಾಡಕ್ಟ್ ಉಪಯೋಗಿಸಿದ್ರಿಂದ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಇದನ್ನ ನಾ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಎಲ್ಲರೂ ಉಪಯೋಗಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಆಗಲ್ಲ ಅಂತ ಯಾರು ಅನುಮಾನ ದೃಷ್ಟಿಯಿಂದ ನೋಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವೇ ಸಾಕ್ಷಿ. ಇದಕ್ಕಿಂತ ಹಿಂದೆ ಬೇರೆ ಬೇರೆ ಪ್ರಾಡಕ್ಟ್ ಬೇಕಾದಷ್ಟು ಉಪಯೋಗಿಸಿದವ್ ನಾನು. ನನ್ನ ಕೃಷಿ ಒಳಗೆ 40 ವರ್ಷದ ಅನುಭವ ನನಗೆ. 21ನೇ ವಯಸ್ಸಿಂದ ನಾನು ಮಾಡ್ತಾ ಇದ್ದೀನಿ. ಈಗ ನನಗೆ 65 ವರ್ಷ. 44 ವರ್ಷ ಅನುಭವದಲ್ಲಿ ನಾವು ಈ ಸ್ಟೇಜಿಗೆ ಬಂದಿದ್ದೀವಿ. ಯಾರು ಬೇಕಾದ್ರೂ ಉಪಯೋಗಿಸಬಹುದು ಸರ್. ಖಂಡಿತ. ಅಟ್ಲೀಸ್ಟ್ ಹೌದು, ಎಲ್ಲದರಲ್ಲೂ ಕಡಿಮೆ ಸರ್. ಈಗ 10,000 ಗಿಡ ಇರ್ತವೆ, 5,000 ಗಿಡ ಇರ್ತಾರೆ, 2,000 ಗಿಡ ಇಟ್ಕೊಂಡಿರ್ತಾರೆ. ಅಂತವ್ರು ಒಂದು 400-500 ಗಿಡಗಳಿಗೆ ಬಳಸಿ 1 ವರ್ಷ ಸತತವಾಗಿ ಅವರು ನಾವು ಹೇಳೋ ರೀತಿ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಆಗುತ್ತಾ? ಅಲ್ಲಲ್ಲ, ಈಗ ನಾನು 4 ಎಕರೆ ನಾನು ಉಪಯೋಗಿಸಿದ್ದು ನನಗೆ ಯಾಕೆ ನಾನು ಒಂದೇ ಸರಿಗೆ ಮಾಡಿದೆ ಅಂದ್ರೆ, ಇದಕ್ಕಿಂತ ಹಿಂದೆ ಬೇರೆ ಬಯೋ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದ್ದೆ. ನನಗೆ ಅದು ಉಪಯೋಗ ಆಗಿಲ್ಲ, ಅಷ್ಟರ ಮಟ್ಟಿಗೆ ಕಾಣಲಿಲ್ಲ ಅನ್ನೋದಕ್ಕೆ ನಾನು ಸಡನ್ 4 ಎಕರೆಗೂ ಉಪಯೋಗಿಸಿದೆ. ಹೊಸದಾಗಿ ಉಪಯೋಗಿಸೋರು ಎಷ್ಟಿದೆಯೋ ಅವರು 25% 4 ಎಕರೆ ಇದ್ರೆ 1 ಎಕರೆಗೆ ಹಾಕ್ರಿ, ಅಟ್ಲೀಸ್ಟ್ ಅರ್ಧ ಎಕರೆಗೆ ಹಾಕ್ರಿ. 1 ವರ್ಷ 3 ಸಾರಿ, ಪ್ರತಿ 3 ವರ್ಷ 3 ಡೋಸ್ ಕೊಟ್ಕೊಂಡು ಪ್ರತಿ 3 ವರ್ಷ ತನಕ ಹಂಗ ಮಾಡಿ ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ರೆ ಕಂಟಿನ್ಯೂ ಮಾಡ್ಬೋದಲ್ಲ. ಈಗ ಒಂದ್ಸಲ ಬಳಸ್ತಾರೆ, ಈಗ ಒಂದ್ಸಾರಿ ಯಾವ್ದಕ್ಕೂ ರಿಸಲ್ಟ್ ಬರಲ್ಲ. ಹೌದು. ಈಗ ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ತೆಂಗು ಅರಳು ಉದುರೋ ಸಮಸ್ಯೆ ಇದೆ ಅಂತ ಬಂದು ಹೇಳಿರ್ತಾರೆ, ನಾವು ಈ ಪ್ರಾಡಕ್ಟ್ ಕೊಡಿ ಅಂತ ಕೊಟ್ಟಿರ್ತೀವಿ. ಈಗ ಅವ್ರಿಗೆ ಈಗ ತೆಂಗು 2 ತಿಂಗಳಾಯ್ತು, ತೆಂಗು ಅರಳು ಉದುರೋ ನಿಂತೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಸಾಧ್ಯ ಇಲ್ಲ. ನಾವು ಅದನ್ನ ಸ್ವಲ್ಪ ಲಾಂಗ್ ಪ್ರೋಸೆಸ್ ನಾಳೆ ನಾವು ಒಂದು 2-3 ಸಾರಿ ನಾವು ಕೊಡಬೇಕು. ಕೊಟ್ರೆ ಮುಂದಿನ ವರ್ಷಕ್ಕೆ ನಮ್ಗೆ ಅದು ಕಂಟ್ರೋಲಿಗೆ ಬರ್ಬೇಕು. ನಮ್ಗೆ ಈ ವರ್ಷನೇ ನಾವು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಬರೋ ವರ್ಷಕ್ಕೆ ಕಂಟ್ರೋಲಿಗೆ ಅಂತ ಬಂದೇ ಬರುತ್ತೆ. ಯಾಕೆಂದ್ರೆ ರೈತರ ಕಡೆಯಿಂದ ಇದು ನಮ್ಮ ಮಾಹಿತಿ ಬೇಕು. ಈಗ ನಾವು ಕಂಪ್ನಿಯವ್ರು ಹೇಳಿರ್ತೀವಿ ಈ ಪ್ರಾಡಕ್ಟ್ ಯೂಸ್ ಮಾಡಿ. ಈಗ ಒಬ್ರು ರೈತರಿಗೆ 1 ಸಲ 2 ಸಲ ಯೂಸ್ ಮಾಡುವಾಗ ಕಂಟ್ರೋಲ್ ಬರುತ್ತೆ. ಅವರು ರೈತರಿಗೆ 3 ಸಲ ಬೇಕಾಗುತ್ತೆ, 4 ಸಲ ಬೇಕಾಗುತ್ತೆ. ಅವರ ಮಣ್ಣು, ಅವ್ರದ್ದು ವಾತಾವರಣ ಎಲ್ಲವೂ ಸರಿ ಆಗ್ಬೇಕಲ್ಲ.
ಎಲ್ಲ ಸರಿ ಆಗ್ಬೇಕಾಗತ್ತೆ. ಹಾಗಾಗಿ ನಾವು ತಾಳ್ಮೆಯಿಂದ ಹೋಗ್ಬೇಕಾಗುತ್ತೆ. ಈಗ ನಮಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ, ಹೌದು, ಅವ್ರು ಒಂದು ಮಾತ್ರೆ ಒಂದೇನೋ ಡಯಾಗ್ನೋಸ್ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ನಮಗೆ ಬರ್ತಾರೆ, ಸರ್ ಬರ್ಬೇಕಂತ್ರಿ, ನೋಡಿ ಕಡಿಮೆ ಆಗಿದ್ರೆ ಬನ್ನಿ ಅಂತಾರೆ. ನಮಗೆ ಕಡಿಮೆ ಆಗಲ್ಲ, ಮತ್ತೆ 2ನೇ ಸರಿ ಹೋಗ್ತೀವಿ, 3ನೇ ಸರಿ ಹೋಗೋತಿ ನಮ್ಗೆ ಆರಾಮಾಗ್ತದೆ. ಹಂಗೆ ಇಲ್ಲೂ ಏನೇನು ನ್ಯೂನತೆಗಳಿದಾವೆ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಸರಿ ಸರಿ ಆಗಲ್ಲ. ನಾವು 1, 2, 3 ಸರಿ ನಾವು ಅದನ್ನ ಅಧ್ಯಯನ ಮಾಡ್ಕೊಂಡು ಮಾಡ್ತಾ ಹೋದ್ರೆ ಒಂದು ಹಂತಕ್ಕೆ ಬರೋ ವರ್ಷ ನಾವು ಸುಸ್ಥಿರವಾಗಿ ಇಟ್ಕೊಳ್ಳಕ್ಕೆ ಅವಕಾಶ ಇದೆ. ಹೌದು, ಅಲ್ಲಿ ತನಕ ನಮ್ಗೆ ತಾಳ್ಮೆ ಬೇಕು. ಸರ್ ಈಗ ನಾವು ಕೃಷಿ ಅಂದ್ರೆ ಒಂದು ತಪಸ್ಸಿದ್ದಂಗೆ. ನಾವು ಈ ಕ್ಷಣ ಹಾಕಿ ವ್ಯಾಪಾರ ಮಾಡ್ದಂಗೆ ಈ ಬಂಡವಾಳ ಹಾಕಿ ನಾಳೆನೆ ನಾವು 100 ರೂಪಾಯಿ ಮಾಡ್ತೇವೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಇದು ಒಂಥರ ತಪಸ್ಸಿದ್ದಂಗೆ ಕೃಷಿ ಅಂದ್ರೆ. ನಾವು ಮಾಡ್ಲೇಬೇಕು, ತಾಳ್ಮೆ ಇಟ್ಕೊಳ್ಳೇಬೇಕು. ಹೌದು ಸರ್, ಇನ್ನೊಂದೇನು ಅಂತಂದ್ರೆ ಈಗ ಮಣ್ಣಿನಲ್ಲಿ ಏನಿದೆ ಅನ್ನೋದು ನಾವು ಕಂಡಿಡ್ಕೊಳ್ಳೋದೇ ಮೇಯ್ನ್. ಯಾಕೆಂದ್ರೆ ನಿಮ್ಮ ತೋಟದಲ್ಲಿ ನಾವು ಅದು ಪ್ರಯೋಗಾತ್ಮಕವಾಗಿ ಮಾಡಿದ್ದೀವಿ. ಫಸ್ಟ್ ನಾವು ಬಂದ ತಕ್ಷಣನೇ ಮಣ್ಣು ನೋಡ್ದೋ, ಗಿಡ ನೋಡ್ದೋ, ಆಯ್ತು ಹಂಗಾಕಿ ಹಿಂಗಾಕಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಉತ್ಪನ್ನ ಈ ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದು. ಆದ್ರೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ ಯಾವಾಗ? ಜೂನ್ ಜುಲೈನಲ್ಲಿ, ಜೂನ್ ಜುಲೈ 6 ತಿಂಗಳ ನಂತರ, ಜನವರಿನಲ್ಲಿ ನಾವು ಪ್ರಾರಂಭ ಮಾಡಿದ್ದು. ನೀವು ಜೂನಿಗೆ ನನಗೆ ಹಿಂಗ ಪ್ರಾಬ್ಲಮ್ ಆಗ್ತದೆ, ಹರಳು ಉದರಕ್ಕೆ ಶುರುವಾಗಿದೆ ಅಂದ್ರೆ ನೀವು ಸಾಯಿಲ್ ಟೆಸ್ಟ್ ಮಾಡಿಸ್ರಿ, ಬೇರೆ ಏನಾರ ಸಮಸ್ಯೆ ಇರ್ಬೋದು ಅಂತಂದಾಗ ಮಾಡಿಸ್ತೆ. ಅದ್ರ ಪ್ರಕಾರ PH ವ್ಯಾಲ್ಯೂ ಏನ್ ಬಂತು, ನಮ್ಮ ಮಲೆನಾಡು ಏರಿಯಾಕ್ಕೆ ಎಷ್ಟು ಬರ್ಬೇಕು ಅದು ಆ ಪ್ರಕಾರ ಇತ್ತು. ಸ್ವಲ್ಪ ಸುಣ್ಣ ಕಡಿಮೆ ಇದೆ, ಸುಣ್ಣ ಹಾಕ್ರಿ ಅಂದ್ರು. ಮತ್ತೊಂದೇನೋ ಕಡಿಮೆ ಇದೆ, ಅದು ಹಾಕ್ರಿ ಅಂತಂದಿದ್ರು. ಅದನ್ನ ಉಮೇಶ್ ಸರ್ ಹತ್ರ ಮಾತಾಡಿ ಅದು ಏನ್ ಬೇಕೋ ಅದನ್ನ ಕೊಟ್ಟ ಪ್ರಕಾರ ನಾವು ಹಾಕ್ತಾ ಬಂದಿದ್ದೀವಿ. ಈಗ ನಾವು ಸಾಯಿಲ್ ಟೆಸ್ಟ್ ಯಾವಾಗ ಹೇಳ್ದು ಅಂದ್ರೆ ಫಸ್ಟ್ ನಾವು ಪ್ರಾಡಕ್ಟ್ ಅಪ್ಲೈ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟೇಷನ್ ನಾವು ಅಬ್ಸರ್ವ್ ಮಾಡಿದ ನಂತರ ಅದು ಕಂಟ್ರೋಲ್ ಆಗಿಲ್ಲ ಅಂದಾಗ ನಾವು ಸಾಯಿಲ್ ಟೆಸ್ಟ್ ಬಂದು. ಇವಾಗ ಡಾಕ್ಟರ್ ಅಷ್ಟೇನೆ ಡೈರೆಕ್ಟ್ ಏನೋ ಜ್ವರ ಬಂತು ಒಂದು ಪ್ಯಾರಾಸೆಟಮಾಲ್ ಕೊಡ್ತಾರೆ, ಆಮೇಲೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಬರ್ತಾರೆ. ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಹೋಗ್ರಿ ಅಂತಾರೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಅದೇ ತರ ಕೃಷಿ ಕೂಡ ಅದೇ ತರನೇ ಅಲ್ಲ ಸರ್. ಈಗ ಹಂಗಾಗಿ ಈಗ ಎಲ್ಲಾ ರೈತರಿಗೂ ಸರ್ ಇವಾಗ ನಿಮ್ಗೂ ಸಾಯಿಲ್ ಟೆಸ್ಟ್ ಮಾಡಿಸಿ, ನಿಮ್ಗೂ ಮಾಡಿಸಿ ಅಂತ ನಾವು 10 ಜನ ಕೇಳಿದ್ರೆ ರೈತರಿಗೆ ಎಷ್ಟು ಕಷ್ಟ ಆಗತ್ತೆ. ಮಾರ್ಗದರ್ಶನ ಇಂಪಾರ್ಟೆಂಟ್. ಬಹಳ ಇದು ಈಗ ಫಸ್ಟ್ ಒಂದ್ಸಲ ಅಪ್ಲೈ ಮಾಡಿರ್ತೀರಿ, ಇಂಪ್ರೂವ್ಮೆಂಟೇಷನ್ ನಾವು ಕೇಳ್ತೀವಿ, ಯಾವ ತರ ಆಗಿದೆ, ಎಷ್ಟು ದಿನ ಆಗಿದೆ, ನಿಮ್ಗೆ ಏನು ಉಪಯೋಗ ಆಗಿದೆ, 1 ತಿಂಗಳ ನಂತರ ನೀವೇನ್ ಬದಲಾವಣೆ ಕಾಣಿಸಿದ್ದೀರಾ, ಇಲ್ಲ ನಮ್ಗೆ ಆ ಪ್ರಾಬ್ಲಮ್ ಹಂಗೆ ಇದೆ ಅಂದಾಗ ನಾವು ಫರ್ದರ್ ಹೇಳೋದು ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ, ಅದ್ರ ಪ್ರಕಾರ ಮಾಡೋಣ ಅಂತ. ಹಾಗಾಗಿ ನೋಡಿದ್ರಲ್ಲ ರೈತ ಬಾಂಧವರೇ, ಮಾರ್ಗದರ್ಶನ ಇಂಪಾರ್ಟೆಂಟ್. ಪ್ರತಿಯೊಂದು ಬೆಳೆ ಮಾಡಬೇಕು ಅಂತಂದ್ರೂ ಒಂದು ಮಾರ್ಗದರ್ಶನ ಇರಬೇಕು, ಕರೆಕ್ಟ್ ಆದ ವಿಧಾನದಲ್ಲಿ ಮಾಡಬೇಕು, ಹಂತವಾಗಿ ಮಾಡಬೇಕು. ಮತ್ತೆ ಮುಖ್ಯವಾಗಿ ಫಾರ್ಮರ್ ಸಪೋರ್ಟ್ ನಮಗ್ ಬೇಕು, ನಮ್ಮ ಸಪೋರ್ಟ್ ಅವ್ರಿಗೆ ಬೇಕಾಗ್ತದೆ. ಅವ್ರದ್ದು ಏನಾಗ್ತಿದೆ ಅಂತ ಅವ್ರು ನಮ್ಗೆ ಹೇಳ್ಬೇಕಾಗ್ತದೆ. ನಾವ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಪರಿಹಾರ ಹೇಳ್ತೀರಿ. ಸಮಸ್ಯೆನೇ ಹೇಳ್ದಿದ್ರೆ ನೀವು ಯಾವ ಪರಿಹಾರ ಅಂತ ಕೊಡ್ತೀರಿ, ನಮ್ಗೆ ಏನಂತ ಕೊಡೋಣ? ಮತ್ತೆ ಈಗ ಗೋಲ್ಡನ್ ಸಾಯಿಲ್ ಕಂಪ್ನಿ ಆಲ್ ಓವರ್ ಕರ್ನಾಟಕ ಇದೆ, ಎಲ್ಲಾ ಡಿಸ್ಟಿಕ್ಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಬಳಸ್ತಾ ಇರ್ತಾರೆ. ಇದ್ರ ಸಹಕಾರ ಪ್ರತಿಯೊಂದು ಕಂಪನಿಗೂ ಬೇಕೇ ಬೇಕು. ಯಾಕೆಂದ್ರೆ ರೈತರು ನಮ್ಮ ಜೊತೆ ಎಷ್ಟು ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರು ಯಾವ ತರ ಅವ್ರ ಸಮಸ್ಯೆಗಳನ್ನ ಇಂಪ್ರೂವ್ಮೆಂಟೇಷನ್ ಈಗ ಮೋಹನ್ ಸರ್ ಗಮನಿಸಿ ನಮ್ಗೆ ಪ್ರತಿ ಹಂತದಲ್ಲೂ ನಮ್ಗೆ ಹೇಳಿದ್ದಕ್ಕೆ ನಾವು ಇವತ್ತು ಏನೋ ಒಂದು ಸಮಸ್ಯೆ ಸಾಲ್ವ್ ಮಾಡೋಕ್ಕಾಯ್ತು, ನಮ್ಮ ಕಂಪ್ನಿಗೂ ಒಳ್ಳೆ ಹೆಸರು ಬಂತು, ರೈತರಿಗೂ ಲಾಭ ಆಯ್ತು. ಈ ತರ ಪ್ರತಿಯೊಂದು ಹಂತದಲ್ಲೂ ರೈತರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಬಹಳ ಮುಖ್ಯ. ಒಟ್ಟಾರೆ ನೋಡಿದ್ರಲ್ಲ ರೈತ ಬಾಂಧವರೇ, ಮೋಹನ್ ಸರ್, ಸ್ವಾಮಿ ಅವರು, ಮತ್ತೆ ವೀರೇಶ್ ಸರ್, ಅನೇಕ ರೈತರು, ಪ್ರಕಾಶ್ ಸರ್ ಎಲ್ಲರೂ ನಮ್ಮ ಜೊತೆ ಬಂದಿದ್ದೀರಿ. ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ. ಮೇಲ್ಗಡೆ ಭಾಗದಲ್ಲಿ ಕೆರೆ ಇದೆ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿಂದ ಕೋಡಿ ಬಿದ್ದಿದ್ದ ನೀರು ಇಲ್ಲಿಗೆ ಬರೋದು ಇಲ್ಲ, ಅದು ಹೋಗ್ತಿತ್ತು. ಅಲ್ಲಿ ಜಾಸ್ತಿ ಸ್ಟೋರೇಜ್ ಆಗಿರೋದಕ್ಕೆ ಸೀಪೇಜ್ ವಾಟರ್ ಡ್ರೈನ್ ಔಟ್ ಆಗೋದಕ್ಕೆ ಅವಕಾಶ ಎಲ್ಲೂ ಇಲ್ಲಲ್ಲ. ಈ ಕೆಳಗಿನ ಭೂಮಿಯೊಳಗೆ ಪದರನಾಗೆ ಬರಬೇಕು. ಇದು ಬಿಟ್ರೆ ಆ ಕಡೆನೇ ಕೆರೆನಾ? ನೆಕ್ಸ್ಟ್ ಕೆರೆ. ಓಕೆ, ಕೆರೆ ಪಕ್ಕದ ಭೂಮಿನೇ. ಹೌದು, ಕೆರೆ ಕೆಳಗಿನ ಜಮೀನು ಅಂತ. ಅಲ್ಲಿ ಅರಳು ಉದುರ್ತಾ ಇದ್ದಿದ್ದ ಸರ್, ಅದು ಅಲ್ಲೇನ ಅರಳು ಉದುರ್ತಾ ಇದ್ದಿದ್ದು, ಅದ್ರ ಪಕ್ಕ ಕೆರೆ ಪಕ್ಕದ ಗಿಡಗಳ ಈ ಭಾಗದಲ್ಲಿ. ಇದ್ರ ನೆಕ್ಸ್ಟ್ ಇರೋದೇ ಕೆರೆ, ಅಲ್ಲಿ ಕಾಣ್ತಿರೋದೇ ಕೆರೆ. ನಾವು ಬೈಕ್ ಎಲ್ಲ ಕಾರ್ ನಿಲ್ಸಿದಲ್ಲ, ಅದ್ರ ಆ ಕಡೆನೇ ಕೆರೆ ಇರೋದು. ಸರ್, ಈ ಕಾಳ್ಮೆಣ್ಸ್ ಏನ್ ಹೇಳ್ತೀರಾ ಸರ್, ಹೇಗಿದೆ? ಬಗ್ಗೆ ನಾವು ಹೇಳೋದಕ್ಕೆ ಏನೂ ಇಲ್ಲ. ಇದಕ್ಕೆ ಏನಾದ್ರು ನಮ್ದು ವಿಶೇಷವಾಗಿ ಏನು ಅಡಕೆ ಗಿಡ ಕೊಟ್ಟಿದ್ರಲ್ಲ, ಅಡಕೆ ಗಿಡಕ್ಕೆ ಏನ್ ಕೊಟ್ಟಿದ್ವಿ ಅದು ತಗೊಂಡು ಅದು ಬೆಳೆದದ ಅಷ್ಟೇ. ಅದೇ ಬಹಳ ಹೆಲ್ತಿಯಾಗಿ ಬಂದಿದೆ. ಆಮೇಲೆ ಸೆಟ್ಟಿಂಗ್ ಬಹಳ ಚೆನ್ನಾಗಿದೆ. ನೆನ್ನೆನೂ ನಾವೊಂದು ಬಹಳ ದೊಡ್ಡ ಫ್ಲಾಟ್ ತೋರಿಸಿದೀವಿ ಕಾಳುಮೆಣಸು. ಎಲ್ಲಾ ಗಿಡಗಳು ಸಮೃದ್ಧವಾಗಿ ಬೆಳೆದಿದೆ, ಎಲ್ಲ ಸೆಟ್ಟಿಂಗು ಉದ್ದಲ್ಲಿ.
ಆರಾಮಾಗಿ ಸಿಗುತ್ತೆ ಆರಾಮ್ ಸಿಗ್ತದೆ. ಸರ್. ಈಗ ನಾವು ಗೋಲ್ಡನ್ ಸಾಯಿಲ್ ಇಂದ ಹೇಳ್ತಾ ಇರೋದು ಏನು ಅಂದ್ರೆ 2400 ಗಿಡಕ್ಕೆ ನಾವು ನಮ್ಮ ರೈತರೆಲ್ಲ ಅಂದಾಜು ಮಾಡಿರೋದು 400 ಕ್ವಿಂಟಲ್ ನಿಯರ್ ಬೈ ಅಂತ ನಾವು. ಈಗ ನೀವು ಫೈನಲಿ ಎಲ್ಲ ಮುಗಿದ್ಮೇಲೆ ನಮಗೊಂದು ವಿಡಿಯೋನ ಏನಾದ್ರು ಮಾಡಿ ಅದೊಂದು ಕ್ಲಾರಿಟಿ ಕೊಡಿ ಸರ್. 18 kg ಈಗ ಅದು ಹಿಡಿದಿರೋದು 400 ಕ್ವಿಂಟಲ್ 16ರಿಂದ 18 kg. ಹೌದು 20 ಯಾಕಂದ್ರೆ ಗೊನೆ ನೋಡಿದ್ರೆ ಈಗ ಪಕ್ಕ ಬರಬೇಕು. ಒಂದೊಂದು 30 kg ಗೊನೆಗಳು ಕಾಣಿಸ್ತಿದಾವೆ. 30 kg ಗೊನೆ ಲೆಕ್ಕಕ್ಕೆ ಎಲ್ಲ 2400 ಗಿಡ ಅಂತಂದ್ರೂ ಆಗಲ್ಲ. ಒಂದು 10 kg ಲೆಸ್ ಮಾಡೋಣ, 20 kg ಅಂತ ಲೆಕ್ಕ ಹಾಕಿದ್ರು 400 ಅಂತ ಏನ್ ಸರ್ ತೋರಿಸ್ತದೆ, ಲೆಕ್ಕಾಚಾರ ಬರ್ತದೆ. ನಾವು ಅಡಿಕೆ ಕೊಯ್ಲು ಆದ್ಮೇಲೆ ಹೇಳ್ಬೇಕು. ಲೆಕ್ಕಾಚಾರದ ಪ್ರಕಾರ ಬಂದ್ರೆ ಬಹಳ ಖುಷಿ. ಯಾಕೆ ಅಂದ್ರೆ ಕಳೆದ ವರ್ಷ 90 ಕ್ವಿಂಟಲ್ ತೆಗೆದಿದ್ದಂತ ತೋಟ ಇದು. ಇವತ್ತು 360 ಸರ್ ಎಕ್ಸ್ಪೆಕ್ಟೇಷನ್ ಸಿಗ್ತಾ ಅದ್ರ ಅಂತ ಇದ್ದಾರೆ. 3 ಪಟ್ಟು ರೈಸ್ ಆಯ್ತು. ಆರಾಮ್ ಬರುತ್ತೆ ರಾಯರ್ ಹೇಳಿದಂಗೆ. ಅದು ಎಲ್ಲ ರೈತರಿಗೂ ಇದೇ ತರ ಆಗ್ಬಿಟ್ರೆ ಬಹಳ ಖುಷಿ ಇರ್ತಲ್ರಿ, ಬಹಳ ಖುಷಿ. ಏನ್ ಸರ್ ಖರ್ಚು ಕಡಿಮೆ. ಅದು ಗೋಲ್ಡನ್ ಸಾಯಿಲ್ ಆಗಿರ್ಬೋದು, ಇಲ್ಲ ಮತ್ತೊಂದು ಪ್ರಾಡಕ್ಟ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಈ ತರ ಸಿಕ್ಕಿದ್ರೆ ರಿಸಲ್ಟ್. 2400 ಗಿಡದಲ್ಲಿ 2800 ಗಿಡ ಫಸಲೇ ಬಿಟ್ಟಿಲ್ಲ. 2200 ಗಿಡ ಆಯ್ತು. 2200 ಗಿಡಕ್ಕೆ ನಾವು 3 ಗೊನೆ ಅಂತ ಸರಾಸರಿ ಹಿಡಿದ್ರು 6600 ಬೇಡ 7000 ಗಿಡ ಆಯ್ತು. ಹೌದು 5 kg ಹಿಡ್ಕೊಂಡ್ರು ಒಂದು ಆವರೇಜ್ 350 ಕ್ವಿಂಟಲ್ ಅಂತೂ ಆಗ್ತದೆ. ಈ ಲೆಕ್ಕಾಚಾರದಲ್ಲಿ ನಾನಿದ್ದೀನಿ. ಬಹಳ ಕಡಿಮೆ ಇದು ನೀವು ಲೆಕ್ಕ ಹಾಕ್ತಾ ಇರೋದು. ಅಲ್ವಾ, ಎಲ್ಲವೂ 10-12 ಬಂದಿರಲ್ಲ, ಒಂದೊಂದು ಕಡಿಮೆ ಇರ್ತವೆ. ಸರಾಸರಿ ನಾವು ಲೆಕ್ಕ ಹಿಡಿಬೇಕು. ನಾವು ಬಹಳ ಇಟ್ಕೊಂಡು ಕಡಿಮೆ ಆಯ್ತು ಅಂತ ಕೊರಗೋದ್ರಕ್ಕಿಂತ ಕಡಿಮೆನೇ ಹಿಡಿಯೋಣ. ಜಾಸ್ತಿ ಬಂದ್ರೆ ಅದು ನಮ್ಮ ಅದೃಷ್ಟ. ಈಗ ರೈತರು ಎಲ್ಲ ರೈತರು ಅಷ್ಟೇ ಸರ್. ವಿಡಿಯೋ ನೋಡೋವಂಥವ್ರು ಅನೇಕ ಜನ ಅನ್ಕೊಬೋದು ರೈತರು 1 ಡಬಲ್ ಹೇಳ್ತಾರೆ ಅಂತ. ರೈತರು ಯಾವತ್ತು ಅರ್ಧ ಪಟ್ಟು ಕಡಿಮೆನೇ ಹೇಳಿರ್ತಾರೆ. ಯಾಕೆ ಅಂತಂದ್ರೆ ಈಗ ನಿಮ್ ವಿಡಿಯೋನ ಈ ಭಾಗದಲ್ಲಿ ಯಾರೇ ನೋಡಿದ್ರು ಮೋಹನ್ ಸರ್ ವಿಡಿಯೋ ಅಂತ ನಿಮ್ ತೋಟಕ್ಕೆ ಬಂದ್ಬಿಡ್ತಾರೆ ಮೋಸ್ಟ್ಲಿ. ಬರ್ತಾರೆ. ನೀವು ಈ ಕಡೆ ಭಾಗದಲ್ಲಿ ಸ್ವಲ್ಪ ಹೆಸರುವಾಸಿ. ಮೋಹನ್ ಸರ್ ಅಂದ್ರೆ ಗೊತ್ತು ದಣ್ಯರು ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ನೀವ್ ಹೇಳಿರೋದ್ರಲ್ಲಿ 10 kg ಕಡಿಮೆ ಆದ್ರೂನು ಅದು ನಿಮಗೆ ಒಂಥರ ತಕ್ಕಂಥದ್ದಲ್ಲ ಅನ್ನೋ ಒಂದು ಇದು ಕೂಡ ಇದ್ದೇ ಇರುತ್ತೆ. ಸುಳ್ಳು ಹೇಳಿದ್ರು ಅನ್ನೋ ತರ ಅನ್ಸುತ್ತೆ. ಆದ್ರೆ ಹಂಗಾಗಿ ಅವಶ್ಯಕತೆ ಏನಿದೆ, ಜಾಸ್ತಿ ಬಂದಾಗ ಒಂದ್ ಖುಷಿ ಅಲ್ಲ. ನಮ್ಮ ಮನೆ ಹತ್ರ ಒಂದು ಅಡಿಕೆ ಗಿಡ ಇದೆ, ನೀವು ಬರ್ತಿಲ್ಲ ತೋರಿಸ್ತೀನಿ. 4 ಗೊನೆ ಅಥವಾ 3 ಗೊನೆ ಬಿಟ್ಟಿರ್ತದೆ. 40 kg ಬರ್ತದೆ ಅದರಲ್ಲಿ. 40 kg ನಮ್ಮ ತೋಟದಾಗ ಅದೇ. ಇನ್ನೇನಾದ್ರೂ ಕ್ಲಾರಿಫಿಕೇಶನ್ ಇದೆಯಾ? ಅದ್ರ ಒಂದು ಗಿಡ ಕಿತ್ಬೇಕಾದ್ರೆ ಸಣ್ಣ ಕಿತ್ತು ಅಂತ ಬಿಟ್ವಿ ಅಲ್ಲೇ. ಅದೇ ಬೆಳೆದು ಇಲ್ಲ 4.5 ಎಕರೆ ಒಳಗೆ 500 ಗಿಡ ಅಷ್ಟೇ ಆಗಿದೆ. ಒಳಗಡೆ ಏನಾದ್ರು ತೋರಿಸ್ಬೇಕಾ? ಸಾಕಲ್ಲ. ಮಂಗಳ ಕಡಿಮೆ, ಸುಮಂಗಳ ಜಾಸ್ತಿ. ಅದ್ರ 2 ವೆರೈಟಿ, ಮಂಗಳ ಬೇರೆ ಸುಮಂಗಳ ಬೇರೆ. ಸರ್ ಒಂದೊಂದು 4-5 ಗೊನೆ ಇದಾವೆ ಸರ್ ಎಲ್ಲಾನು? ಇದಾವೆ 4. ಅದಕ್ಕೆ ನಾವು ಸರಾಸರಿ 3 ಹಿಡಿಬೇಕು. ನಾವು 4-5 ಇದೆ ನಾವು ಖುಷಿ ಪಡ್ಲಿಕ್ಕೆ ಆಗಲ್ಲ. ಅಲ್ಲ ಕರೆಕ್ಟ್, 1-2 ಲೆಸ್ ಮಾಡೋಣ ಸರ್. ಸತ್ಯ ಹೇಳ್ತಾ ಇದ್ದೇನಕ್ಕಿಂತ ಇರೋದೇ ವಾಸ್ತವ ಸ್ಥಿತಿನೇ ಅದು. ಈಗ 2400 ಗಿಡದಲ್ಲೂ ನಾನು ಫಸಲ್ ಬಿಟ್ಟಿದೆ ಅಂತ ಹೇಳಕ್ ಬರಲ್ಲ. ಅದೊಂದು 200 ಗಿಡ ಬಂದಿಲ್ಲ, ಅದನ್ನು ಕೌಂಟ್ ಮಾಡಿಸಿದ್ದೀನಿ ನಾನು. ಹೌದು, ನಮ್ಮ ತೋಟದಲ್ಲಿ ನಾವ್ ಏನೇ ಕೃಷಿ ಮಾಡೋದು ಏನು ಸರ್. ಅಡಿಕೆ ಸೆಟ್ಟಿಂಗ್ ಹೇಗಾಗಿದೆ ಸರ್? ಹೋದ ವರ್ಷಕ್ಕೂ ಕಾಯಿ ಸೆಟ್ಟಿಂಗು ಬಹಳ ಚೆನ್ನಾಗಿದೆ ವರ್ಷ. ಸರ್ ತೂಕದೊಂದು ಮಾತಾಡ್ತಾ ಇದ್ದೋ ನಾವು ನೀವು ಸ್ವಾಮಿ ಅವರು. ಆ ಅಡಿಕೆ ಕಾಯಿ ಕಟಾವ್ ಆಗಿದೆಯಲ್ಲ ಒಂದ್ಸಲ, ಆ ತೂಕದ ಬಗ್ಗೆ ಏನ್ ಹೇಳಿದ್ರು ಸರ್? ಕಟಾವ್ ಮಾಡಿರೋ ಅಂತವ್ರು ಈಗ ಚೇಣಿ ತಗೊಂಡಿರೋದು ಅವ್ರು ಬಂದವ್ರು ನೋಡಿದ್ರು. ಅವರು ನಾ ಕೇಳ್ದೆ, ಅವ್ರು ಪ್ರಭಯ್ಯ ಹಿರೇಮಠ ಅಂತ ಆನೋಟಿ ಅವರು, ಅವ್ರಿಗೆ ಯಾವಾಗಲೂ ಕೊಟ್ಟಿರ್ತಾನೆ. ಅವ್ರು ನೋಡಿಗೆ ಆಶ್ಚರ್ಯ ಆಯ್ತು ಬಂದ್ ತೋಟ ನೋಡಿ. ನೋಡಿದವ್ರು ಎಷ್ಟು ಬರ್ಬೋದು ಅಂತ ಅವ್ರ ಕೊಯ್ಲಿನವ್ರು ಕೇಳಿದೆ. ಏನಿಲ್ಲ ಸಾವುಕಾರ, 400 ಅಂತ ಗ್ಯಾರಂಟಿ ಅಂತ ಒಂದೇ ಮಾತಿಗೆ ಹೇಳಿದ್ರು. ಯಾಕಂದ್ರೆ ಅವ್ರು ನಮ್ಮಂತರ 10 ತೋಟ ನೋಡ್ತಾರೆ ಅಡಿಕೆ. 400ಕ್ಕೆ ಏನ್ ಮೋಸ ಇಲ್ಲ ಅಂದ್ರು. ಆಯ್ತು ಬಿಡಪ್ಪ, ನಿನ್ ಬಾಯಿಗೆ ಅಷ್ಟಾರ ಬಂದಿದೆಯಲ್ಲ, ನೋಡೋಣ ಸಾಕು. ಇನ್ನೂ ಒಂದು 50 ಕ್ವಿಂಟಲ್ ಕಡಿಮೆ ಬಂದ್ರು ನಿಮಗ್ ಖುಷಿ. ಯಾಕಂದ್ರೆ 90 ಬಂದಿರೋದು 350 ಬಂದ್ರೆ ಅದು ಗ್ರೇಟ್. ಅದು ಗ್ರೇಟ್. ಮತ್ತೆ ಅದು ಕಾಯಿ ಕಟಾವ್ ಮಾಡಿರೋದು ತೂಕದ್ದು ಫಸ್ಟ್ ಕಟಾವ್ ಆಗಿತ್ತಲ್ಲ. ಹೌದು, ಒಂದು ಗೊನೆ ನಾನು ತೂಕ ಕಟಾವ್ ಮಾಡಿದೆ 12.5 kg ಬಂದಿತ್ತು. 12.5 ಒಂದು ಗೊನೆ. ಅದನ್ನ ಕಾಯಿ ಎಲ್ಲ ಬಿಡಿಸಿ ತೂಕ ಮಾಡಿದೆ 11 kg 170 ಗ್ರಾಮ್ ಬಂತು. ಅದನ್ನ ಬಡ್ದಿದ್ದೇನೆ ಜಂಗು ಅಂತ ನಾವು ಆ ಗೊನೆ
ಅದು 1 ಚಿಲ್ಲರೆ ಕೆಜಿ ಬಂತು. ಆ ಒಂದು ಗೊನೆ 654 ಕಾಯಿ ಇಟ್ಟಿರ್ತಾರೆ ಒಳಗೆ. ಒಂದು ಕಾಯಿ 17.6 ಗ್ರಾಮ್ ಬಂದಿದೆ. 6 ಗ್ರಾಮ್ ಇದೆ. ನಾನು ಲೆಕ್ಕಾಚಾರ ಇಟ್ಟಿದ್ದೀನಿ. ಕಾಯಿ ತೂಕ ಬಂದಿದೆಯಾ ಸರ್? ಈಗ ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಸ್ವಲ್ಪ ಕಾಯಿ ತೂಕ ಬರುತ್ತೆ. ಈಗ ಅದು ಏನಾದ್ರು ನಾನು ನೋಡಿಲ್ಲ, ಪ್ರಯೋಗ ನೋಡಿಲ್ಲ, ನಮ್ಮ ತಮ್ಮನ ತೋಟದಲ್ಲಿ ಉಪಯೋಗಿಸಿಲ್ಲ. ಅವ್ರ ಕಾಯಿ ಎಷ್ಟಿದೆ ಅಂತ ತೂಕ ಮಾಡಬೇಕು. ನಾವು ಮಾಡಿದ್ದು ತೂಕ ಗೊತ್ತಾಯ್ತು. ಈಗ ಅವ್ರ ಕಾಯಿ ಒಂದು ಗೊನೆ ಬಿಡಿಸಿ 10 ಕಾಯಿ ತೂಕ ಮಾಡಿದ್ರೆ ಎಷ್ಟು ಬಂದಿದೆ ಅಂತ ನೋಡ್ಬಿಟ್ಟು ಮುಂದಿನ ಸರಿ ನಿಮ್ಗೆ ಮುಂದೆ ಹೇಳಿ. ಕಟಾವ್ ಆದ್ಮೇಲೆ ಹೆಂಗೋ ತೂಕದ ಲೆಕ್ಕನೇ ಕೊಟ್ಟಿರೋದು. ಕಟಾವ್ ಆದ್ಮೇಲೆ ಎಷ್ಟು ತೂಕ ಬಂತು ಅಂತ ಗೊತ್ತಾಗ್ಬಿಡುತ್ತೆ. ಸಿಗುತ್ತಲ್ಲ, ಲೆಕ್ಕ ಕೊಡಿ ಸರ್. ಅದೊಂದು ಕ್ಲಾರಿಟಿ ಕೊಡಿ ಸರ್. ಹೌದು, ಬನ್ನಿ. ಗೊನೆ ಬಾಳೆಗೊನೆನೂ ಇಲ್ಲಿ ಹಾಕೊಂಡಿದ್ದೀರಾ? ಇದಕ್ಕೂ ಸುಮ್ಮನೆ ಒಂದ್ಸರಿ ಕೊಟ್ಟಿದ್ರಿ, ಆ ಗೊನೆ ಏನೋ ತೂಕ ಹೇಳಿದ್ರಿ ನಮ್ಗೆ ಹಿಂದೆ. 10ರಿಂದ 12 ಕೆಜಿ ಬಂದಿತ್ತು. 10ರಿಂದ 12 ಕೆಜಿ ಸುಮ್ಮನೆ ಅದು ನಮ್ಮ ಪ್ರಾಡಕ್ಟ್ ಕೊಟ್ಟಿರೋದು. ಅದ್ರ ಅಡಿಕೆ ಗಿಡಕ್ಕೆ ಹಾಕ್ಬೇಕಾದ್ರೆ ಅದಕ್ಕೊಂದು ಲೀಟರ್ ಹಾಕ್ತಾ ಹೋಗಿದ್ದು ಅಷ್ಟೇ. ಗಿಡನೂ ಚೆನ್ನಾಗಾಗಿದೆ ಸರ್. ಒಂದು ಸ್ವಲ್ಪ ಎಲ್ಲ ಸ್ಪ್ರೇ ನೀವು ನಿಲ್ಲಿಸ್ಬಿಡಿ ಸರ್. ಇನ್ನೂ ಒಂದು 2-3 ಸ್ಪ್ರೇ ಕೊಡ್ತೀನಿ ಈ ವರ್ಷ. ಒಂದು 3 ಸ್ಪ್ರೇ ಮಾಡಿಸ್ಬಿಡಿ ಸರ್. ಸರ್ ಅದ್ರ ಜೊತೆಗೆ ಬೋರೋ ಬೂಸ್ಟು, ಜಿ ಮ್ಯಾಕ್ಸು 4 ಅಲ್ಲ. ಅವ್ರು ಹೇಳಿದ್ದು ಅದ್ರ ನೆಕ್ಸ್ಟ್ ಬೇಕು ಅಂದ್ರೆ ಹಾಕೋಣ. ಒಂದೊಂದಕ್ಕೆ ನೋಡೋಣ ಅದು.